ಫ್ರೆಂಡ್ಸ್, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಬ್ಯಾಂಕ್ ನಿಫ್ಟಿ ಓನ್ಲಿ 200 ಪಾಯಿಂಟ್ ರೇಂಜ್ ಅಲ್ಲಿ ದಿನವೆಲ್ಲ ಟ್ರೇಡ್ ಆಗಿ ಕ್ಲೋಸಿಂಗ್ ನೆಗೆಟಿವ್ ಅಲ್ಲಿ -84 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ನಿನ್ನೆ ರೇಂಜ್ಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ನಿನ್ನೆ ರೇಂಜ್ ಒಳಗಡೆನೆ ಇವತ್ತಿನ ದಿನ ತನ್ನ ಮಂತ್ಲಿ ಎಕ್ಸ್ಪೈರಿನ ಕಾಣ್ತು. ಅದೇ ನಾವು ನಿಫ್ಟಿನ ನೋಡಿದ್ರೆ ನಿಫ್ಟಿನಲ್ಲಿ ಫ್ಲಾಟ್ ಓಪನಿಂಗ್ ನಂತರ ನಿಫ್ಟಿ ಕೆಳಗಡೆ ಬಂದಿದ್ದು ತನ್ನ 200 ಮೂವಿಂಗ್ ಆವರೇಜ್ ಹತ್ರದಿಂದಾನೆ ಸಪೋರ್ಟ್ ತಗೊಂಡು ರಿಕವರಿಯನ್ನು ಕಾಣ್ತು. ಆದ್ರೆ ನಿನ್ನೆ ರೀತಿನೇ ಇವತ್ತಿನ ದಿನ ಕೂಡ ನಿಫ್ಟಿನಲ್ಲಿ ಪ್ರಾಫಿಟ್ ಬುಕಿಂಗ್ ಬಂತು. ಇಲ್ಲಿ ನಿಫ್ಟಿಯ ನಿನ್ನೆ ದಿನದ ಹೈ 23,769 ಆದ್ರೆ ಇವತ್ತಿನ ದಿನದ ಹೈ 23,767 2 ಪಾಯಿಂಟ್ಸ್ ಕೆಳಗಡೆನೆ. ಸೊ ಅದಕ್ಕಾಗಿ ನಾವು ನಿಫ್ಟಿನ ಇವತ್ತು ಇನ್ಸೈಡರ್ ಕ್ಯಾಂಡಲ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಸೊ ಇನ್ಸೈಡರ್ ಕ್ಯಾಂಡಲ್ ಆದ್ಮೇಲೆ ನಾವು ಮಾರನೇ ದಿನ ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಆ ರೀತಿ ಮೂಮೆಂಟಮ್ ಬಂದ್ರೆ ಯಾವ ಕಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಏನಾದ್ರು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಬಂದ್ರೆ ನಾವು ನಿಫ್ಟಿ ಎಕ್ಸ್ಪೈರಿ ದಿನ, ಅದು 26 ಡಿಸೆಂಬರ್ ನಿಫ್ಟಿ ಎಕ್ಸ್ಪೈರಿ ದಿನ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಅದಕ್ಕಿಂತ ಮುಂಚೆ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡ್ಬೇಕು ಅಂತಂದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಈಗ ಅಗೇನ್ ಕಡಿಮೆ ಆಗ್ತಾ 13.17 ಹತ್ರ ಬಂದಿದೆ. ಇದು ಕಂಫರ್ಟಬಲ್ ಲೆವೆಲ್ ಅಲ್ಲೇ ಇದೆ. ಇನ್ನು 10-year ಬಾಂಡ್ yield, US 10-year ಬಾಂಡ್ yield 4.6 ಹತ್ರ ನೆಗೆಟಿವ್. US ಬಾಂಡ್ yield 108 ಹತ್ರ ಇದನ್ನು ನೆಗೆಟಿವ್. ರುಪಿ ವ್ಯಾಲ್ಯೂ ಇವತ್ತಿನ ದಿನ 85.2 ವರೆಗೆ ಹೋಗಿತ್ತು. ಅಲ್ಲಿಂದ ಈಗ ಕಡಿಮೆ ಆಗಿ 85.1 ಹತ್ರ ಇದೆ. ಸದ್ಯಕ್ಕೆ ಇದು ಮಾತ್ರ ನೆಗೆಟಿವ್. ಬ್ರೆಡ್ ಕ್ರೂಡ್ 72.98, ಆಲ್ಮೋಸ್ಟ್ 73 ಬಂದಿದೆ. ಇದನ್ನ ನಾವು ನ್ಯೂಟ್ರಲ್ ಅಂತ ತಗೋತಾ ಇದ್ದೀವಿ. ಸೊ ನಾವು US ಮಾರ್ಕೆಟ್ ಕಡೆಯಿಂದ ಹಾಲಿಡೇ ಇರೋ ಕಾರಣ ಯಾವುದೇ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇಲ್ಲಿ ಇಟ್ಕೊಂಡಿಲ್ಲ. ಇನ್ನು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ಆಪ್ಷನ್ ಚೈನ್ ನಿಫ್ಟಿನಲ್ಲಿ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ಸೊ ಈಗ ನಾನು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಟೋಟಲ್ ಓಪನ್ ಇಂಟ್ರೆಸ್ಟ್ ಫುಡ್ ಸೈಡ್ ಅಲ್ಲಿ 67 lakhs, ಕಾಲ್ ಸೈಡ್ ಅಲ್ಲಿ 75 lakhs. ಸೊ ಇನ್ನು ಬಿಯರಿಶ್ ಆಗಿದೆ, ಕಾಲ್ ರೇಟರ್ಸ್ ಹೆಚ್ಚಾಗಿರೋ ಕಾರಣ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಈಗ ಮೊದಲನೇ ರೆಸಿಸ್ಟೆನ್ಸ್ 3,18,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 23,800 ಹತ್ರ. ಅಲ್ಲಿಂದ 4,76,000 ಬಿಲ್ಟ್ ಆಗಿರೋದು 24,000 ಹತ್ರ. ಸೊ 23,800 ಅದಾದ್ಮೇಲೆ ಡೈರೆಕ್ಟ್ ಆಗಿ 24,000 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಇನ್ನು ಸಪೋರ್ಟ್ ಅಲ್ಲಿ ಬಂದ್ರೆ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಸಪೋರ್ಟ್ 23,800 ಹತ್ರ 66,000 ವರೆಗೆ ಬಿಲ್ಟ್ ಆಗಿದ್ದಾರೆ. ಆದ್ರೆ 24,000 ಹತ್ರ ತಮ್ಮ ಪೊಸಿಷನ್ಸ್ ಗಳಿಂದ ಪುಟ್ ರೈಟರ್ಸ್ ಹೊರಗಡೆ ಬರ್ತಿದ್ದಾರೆ. ಇಲ್ಲಿ ಕೆಳಗಡೆ ನೋಡಿದ್ರೆ 23,500 ಹತ್ರ ಕೆಲವೊಂದು ಪೊಸಿಷನ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ ಇಲ್ಲಿ ನಿಫ್ಟಿ 23,700 ಹತ್ರ 2,64,000 ಏನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ, ಇದು ಬ್ರೇಕ್ ಆದ್ರೆ 23,500 ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಮೇಲೆ 24,800 ಮೇಲೆ ಸಸ್ಟೈನ್ ಆದ್ರೆ 24,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನ ನಾವು ನೋಟ್ ಮಾಡ್ಕೋಬೇಕು. ಸೊ ಈ ಲೆವೆಲ್ಸ್ಗಳನ್ನ ನಾವು ನೋಟ್ ಮಾಡ್ಕೊಂಡು ಟ್ರೇಡ್ ಮಾಡಬೇಕು ಅಂತಂದ್ರೆ ಮೊದಲೇದಾಗಿ ನಿಫ್ಟಿನಲ್ಲಿ ನಾವು 2 ಇಂಪಾರ್ಟೆಂಟ್ ಲೆವೆಲ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನಿಫ್ಟಿನಲ್ಲಿ ಸಪೋರ್ಟ್ 23,700 ಇದೆ. ನಾವು ಇಲ್ಲಿ ಅನದರ್ 50 ಪಾಯಿಂಟ್ಸ್ ಕೆಳಗಡೆ 23,650 ಕೆಳಗಡೆ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಆದ್ರೆ ಕಡಿಮೆ ಕ್ವಾಂಟಿಟಿನಲ್ಲಿ, ಕ್ವಾಂಟಿಟಿ ಕಡಿಮೆ ಇರಲಿ. ಇಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ 23,500 ವರೆಗೆ ಟಾರ್ಗೆಟ್ ಇರುತ್ತೆ. ಸೊ 23,500 ಹತ್ತತ್ರ ಅಟ್ಲೀಸ್ಟ್ 23,520 ಅಥವಾ 30 ಈ ಲೆವೆಲ್ ಬಂದ್ರೆ ಕೂಡ ನಾವು ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಅಗೇನ್ ಇಲ್ಲಿಂದ ಏನಾದರೂ ರಿವರ್ಸಲ್ ಬರ್ತಾ ಇದ್ರೆ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ಅದೇ ಮೇಲೆ ನಿಫ್ಟಿನಲ್ಲಿ ನಾವು ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 23,850 ಮೇಲೆ ಮಾತ್ರನೇ ನಾವು ಸಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ 23,950 70 ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಅಗೇನ್ ಇಲ್ಲಿಂದ ಏನಾದ್ರು ಕೆಳಗಡೆ ಬರ್ತಾ ಇದ್ರೆ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು 23,850 ಇಂದ ಕೆಳಗಡೆ 23,650 ಈ 200 ಪಾಯಿಂಟ್ ರೇಂಜ್ ನೋ ಟ್ರೇಡಿಂಗ್ ರೇಂಜ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಅಗೇನ್ ಈ ರೀತಿ ಸೈಡ್ ವೈಸ್ ಹೋದ್ರೆ ಆಪ್ಷನ್ ಬೈಯರ್ಸ್ಗೆ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನ ನಾವು ನೋಟ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಇನ್ನು ನಿಫ್ಟಿಯಿಂದ ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಬಹಳ ತಿನ್ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ
51,400 ಮೇಲೆ ಲಾಂಗ್ ಪೊಸಿಷನ್ಸ್ ಅದು ಸಿ ಪೊಸಿಷನ್ ತಗೊಳಕ್ಕೆ ನೋಡ್ತಾ ಇದ್ವಿ. ಸೊ ಇಲ್ಲಿಂದ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ಕೊಡಕ್ಕೆ ಶುರು ಆದ್ರೆ ಇಲ್ಲಿ ಪ್ರೀವಿಯಸ್ ಹೈಗಳನ್ನ ಕ್ರಾಸ್ ಆಗ್ತಾ ಶಾರ್ಟ್ ಕವರಿಂಗ್ ಇಂದ 52,000 ವರೆಗೆ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲಾಂಗ್ ಪೊಸಿಷನ್ ತಗೊಂಡ್ರೆ ಸ್ಟಾಪ್ ಲಾಸ್ 51,100 ಹತ್ರ 300 ಪಾಯಿಂಟ್ ದೂರದಲ್ಲಿದೆ. ಹಾಗಾಗಿ ಇಲ್ಲಿ ರಿಸ್ಕಿ ಟ್ರೇಡರ್ಸ್ ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಇಲ್ಲಿ ಮೂಮೆಂಟಮ್ ಬರೋಕೆ ಶುರು ಆದ್ರೆ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಬ್ಯಾಂಕ್ ನಿಫ್ಟಿ ಒಂದು ಬಾರಿ 51,500 ಮೇಲೆ ಹೋಯ್ತು ಅಂತಂದ್ರೆ 51,400 ಕೆಳಗಡೆ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಹೋಲ್ಡ್ ಮಾಡ್ಬೋದು. ಈ ಮೂಮೆಂಟಮ್ ಎಂಡ್ ಆಫ್ ದ ಡೇ ಅಥವಾ ಶುಕ್ರವಾರದವರೆಗೆ 52,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 51,100 ಕೆಳಗಡೆ ಬಂದ್ರೆ ನೆಕ್ಸ್ಟ್ ಸಪೋರ್ಟ್ 50,800 ಬರುತ್ತೆ. ಅದಾದ್ಮೇಲೆ 200 ಮೂವಿಂಗ್ ಆವರೇಜ್ 50,500 ವರೆಗೆ ಇದೆ. ಸೊ ಓನ್ಲಿ ರಿಸ್ಕಿ ಟ್ರೇಡರ್ಸ್ ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ಇನ್ನು ಡಿಸೆಂಬರ್ ಮಂತ್ ಎಂಡ್ ಅಲ್ಲಿ ಯೂಶಲಿ ಸ್ಯಾಂಟಾ ರ್ಯಾಲಿ ಬರೋ ಚಾನ್ಸಸ್ ಇರುತ್ತೆ. ಏತಕ್ಕಂದ್ರೆ FIs ಮಾರ್ಕೆಟ್ ಅಲ್ಲಿ ಅಷ್ಟು ಆಕ್ಟಿವ್ ಆಗಿರಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬರ್ತಾ ಇಲ್ಲ. ಅದೇ ಮೂಮೆಂಟಮ್ ಏನಾದ್ರೂ ಬರೋಕೆ ಶುರು ಆದ್ರೆ ಇಲ್ಲಿ ಶಾರ್ಪ್ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಿದ್ರೆ ಕಡಿಮೆ ಕ್ವಾಂಟಿಟಿನಲ್ಲಿ ಟ್ರೈ ಮಾಡಿ. ಅದೇ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಿದ್ರೆ ನಿಮ್ಮ ಯಾವರೇಜ್ ಕ್ವಾಂಟಿಟಿನಲ್ಲೇ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.